ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೊರಗೆ ಹೋಗ್ತಾ ಇದ್ದೀನಿ ನೋಡಿ. ಜಸ್ಟ್ 50 ರೂಪೀಸ್ ಅಷ್ಟೇ ಕೊಟ್ಟಿದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ, ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಇವತ್ತಿನ ಇಡೀ ದಿನ ಏನೇನು ಮಾಡ್ತೀನಿ ಅಂತ ಎಲ್ಲ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಫುಲ್ಲು ಕಂಟಿನ್ಯೂ ನೋಡಿ. ಕೌಶಿಕ್ಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಎರಡು ಒಂದೇ ಸರಿಗೆ ಕೊಡಬೇಕು ಅವ್ರಿಗೆ. ಹಾಗಾಗಿ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. ಅದೇ ಟೈಮಲ್ಲೇ ಕಸನೂ ಗುಡಿಸೋದಾಗುತ್ತೆ ಅಂತ ಹೇಳಿ ಕಸ ಗುಡ್ಸೋಕೆ ಹೋಗ್ತಾ ಇದ್ದೀನಿ ನೋಡಿ. ನಾನು ಶಾವಿಗೆ ಬಾತ್ ಮಾಡೋಣ ಅಂತ ಹೇಳಿ ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದೆ. ಆದರೆ ಶಾವಿಗೆ ತುಂಬ ಮುದ್ದೆ ಆಗಿಬಿಟ್ಟಿತ್ತು. ಹಾಗಾಗಿ ಶಾವಿಗೆ ಬೇಡ, ಶಾವಿಗೆ ಬದಲು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಲಕ್ಕಿನೂ ನೆನೆಸಿಟ್ಟಿದ್ದೆ. ಈ ಕಡೆ ಕುಕ್ಕರ್ ವಿಸಿಲ್ ಕೂಗ್ತು. ಇವಾಗ ಅದೇ ಟೈಮಲ್ಲೇ ಅನ್ನಕ್ಕೆ ಬೇರೆ ಇಡಬೇಕಲ್ವ, 2 ಅವರ್ಸಲ್ಲೆಲ್ಲ ಮಾಡಬೇಕು. ಹಾಗಾಗಿ ಅನ್ನಕ್ಕೆ ಅದೇ ಟೈಮಲ್ಲೇ ಇಟ್ಕೊಂಡೆ. ಈ ಅನ್ನನ ಮತ್ತು ಇನ್ನೊಂದು ಕಡೆ ಒಲೆ ಮೇಲೆ ಎತ್ತಿ ಇಟ್ಬಿಟ್ಟು ಈ ಒಲೆಯಲ್ಲಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡೋಕ್ಕಿಟ್ಟೆ. ಕಷ್ಟದವ್ರು ವಿಸಿಲೇ ಹಾಕಲಿಲ್ಲ ಇವತ್ತು ನಮ್ಮ ಮನೆ ಮುಂದೆ. ಹಂಗೆ ತುಂಬ ಮುಂದೆ ಹೋಗ್ಬಿಟ್ಟಿದ್ರು. ಹಂಗಾಗಿ ಕೆಳಗೆ ಹೋಗಿ ಅವ್ರಿಗೆ ವಿಸಿಲು ಕಸ ಹಾಕಿಟ್ಟು ಆಮೇಲೆ ಬಂದು ಕೌಶಿಗೆ ಟಿಫನ್ ಹಾಕ್ಕೊಟ್ಟೆ. ಟಿಫನ್ ಹಾಕಾದ್ಮೇಲೆ ಅವರಿಗೆ ಅನ್ನ ಸಾಂಬಾರು ಮತ್ತು ತರಕಾರಿನ ಬೇಯಿಸ್ಬಿಟ್ಟು ಅದಕ್ಕೆ ಪನ್ನೀರ್ದು ಮಸಾಲ ಮಾಡಿ ಬಾಕ್ಸ್ಗೆಲ್ಲ ಹಾಕಿಟ್ಟೆ. ಮಧ್ಯಾಹ್ನಕ್ಕೆ ರೆಡಿ ಆಯಿತು. ಅವಳಿಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಕಾರ್ನು, ಬೀನ್ಸು ಮತ್ತು ಕ್ಯಾರೆಟ್ನ ಬೇಯಿಸ್ಕೊಂಡು ಮಸಾಲ ಹಾಕಿರೋದು. ಆಮೇಲೆ ಕೌಶಿಕ್ನ ಅಲ್ಲಿಂದ ಕಳಿಸ್ಬಿಟ್ಟು ಬಾಯ್ ಅವನು ಶಾಪಿಗೆ ಕಳಿಸ್ದೆ. 10 o'clock 10:30 ಅಷ್ಟೊತ್ತಿಗೆ ಹೋಗ್ತಾರೆ. ಆಮೇಲೆ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ. ಹೇರ್ ಫಾಲ್ ತುಂಬ ಆಗ್ತಾಯಿತ್ತು. ಹಾಗಾಗಿ ಡೈಲಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು 2-3 ಅವರ್ಸು ಇಲ್ಲಾಂದರೆ ಸಂಜೆವರೆಗೂ ಬಿಟ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡ್ತೀನಿ. ನಾನು ಯಾವಾಗಲೂ ಹಿಂಗೆ ಮಾಡೋದು ನೋಡಿ. ಎಣ್ಣೆ ಎಲ್ಲ ಹಾಕಾದ್ಮೇಲೆ ಮಸಾಜ್ ಆದಮೇಲೆ ಸ್ವಲ್ಪ ಲೂಸಾಗಿ ತಲೆ ಕಟ್ಕೊಳ್ತಾ ಇದ್ದೀನಿ. ಹೇರ್ ಫಾಲ್ ಅಂತೂ ಎಷ್ಟು ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಾಯಿದೆ. ಆಮೇಲೆ ಎಣ್ಣೆ ಹಚ್ಕೊಂಡು ನಾನು ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಮಾಡ್ತಾಯಿದ್ದೀನಿ ಅವಲಕ್ಕಿನ. ಇಲ್ಲಿ ನನ್ನ ರಾಟಿದು ಟೈಲರಿಂಗ್ ಮಿಷಿನ್ ಸೂಜಿ ಮುರಿದೋಗ್ಬಿಟ್ಟಿತ್ತು. ಹಾಗಾಗಿ ಸೂಜಿ ತರೋಣ ಅಂತ ಹೇಳಿ ಸೂಜಿ ಸೈಜ್ ಬೇಕಲ್ವ, ಅದಕ್ಕೆ ಸೂಜಿ ಅದರಲ್ಲೆಲ್ಲ ತಗೊಂಡು ದುಡ್ಡು ತೊಗೊಂಡು ಹೊರಗೆ ಹೋಗ್ತಾ ಇದ್ದೀನಿ ನೋಡಿ. ಇವತ್ತು ಶನಿವಾರ ಅಲ್ವಾ, ತಲೆಗೆ ಬೇರೆ ಎಣ್ಣೆ ಹಾಕಿದ್ದೆ. ತಲೆ ಸ್ನಾನ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಮತ್ತು ಹಂಗೆ ಹೋಗ್ತಿದ್ದೀನಲ್ವ ಕೆಳಗೆ ಸೂಜಿ ತಗೊಬರೋಣ ಅಂತ ಹೇಳಿ ಸೂಜಿ ತೊಗೊಂಡು ಅಳತೆ ಸೂಜಿ ತೊಗೊಂಡು ಸೂಜಿ ಮೀನ್ಸ್ ನೀಡಲ್ ತೊಗೊಂಡು ಇವಾಗ ತೊಗೊಂಬರೋಕ್ಕಿಂತ ಹೋಗ್ತಾ ಇದ್ದೀನಿ. ಹಂಗೆ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮನೆ ಹತ್ರನೇ ಸ್ಕೂಟರ್ ಓಡಿಸೋದ್ರಿಂದ ಮೇನ್ ರೋಡಿಗೆ ತೊಗೊಂಡು ಹೋಗಲ್ಲ. ತರಕಾರಿ ಮತ್ತು ಬೇರೆ ಏನಾದ್ರು ತೊಗೊಳಕ್ಕಷ್ಟೇ ತೊಗೊಂಡು ಹೋಗೋದು. ಹಂಗಾಗಿ ಸ್ಕೂಟ್ರ್ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಆವಾಗ ಇವದೊಂದು ಕೀ ಬೆಂಚು ಗಾಡಿಗಿರಲಿ ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿದೆಯಾ ನೋಡಿ. ಜಸ್ಟ್ 50 ರೂಪೀಸ್ ಅಷ್ಟೇ ಕೊಟ್ಟಿದ್ದು. ತುಂಬ ಕಾಸ್ಟ್ಲಿದಿತ್ತು. ಏನು ಕಾಸ್ಟ್ಲಿದೇನು ಬೇಡ, ಸಾಕು ಇದೇ ಇರಲಿ ಅಂತ ಹೇಳಿ ಒಂದು ಟಾಮ್ ಆ್ಯಂಡ್ ಜೆರ್ರಿದು ಕೀ ಬಂಚ್ ತೊಗೊಂಡೆ. ಮನೆದೆರಡು ಕೀ, ಗಾಡಿದೊಂದು ಕೀ ಆದರೆ ಕರೆಕ್ಟ್ ಆಗುತ್ತೆ ನನಗೆ. ಇಲ್ಲಾಂದರೆ ಒಂದೊಂದು ಇಟ್ಕೊಂಡ್ಬಿಟ್ರೆ ಕಳೆದೋಗುತ್ತೆ ಅಂತ ಹೇಳಿ ಎರಡು ಇಲ್ಲ ಒಂದೇ ಥರ ಇದ್ದರೆ ಇದು ಕೀ ಬಂಚ್ ಇದೆ ಚೆನ್ನಾಗಿರುತ್ತೆ, ಎಲ್ಲೋ ಮಿಸ್ ಆಗಲ್ಲ ಅಂತ ಹೇಳಿ ಒಂದು ಕೀ ಬಂಚ್ ತೊಗೊಂಡಿದ್ದೀನಿ ನೋಡಿ. ಹಿಂಗೆ ಸೂಜಿ ತೊಗೊಂಡು ಈ ಕೀ ಬಂಚ್ ತೊಗೊಂಡು ಬಂದಿದ್ದೀನಿ. ನಮ್ಮಮ್ಮ ಒಂದು ಚಾಕು ತರಕ್ಕೆ ಹೇಳಿದರು. ಹಾಗಾಗಿ ಚಾಕು ತೊಗೊಂಡು ಕೀ ಬೆಂಚ್ ತೊಗೊಂಡು ಮತ್ತು ನೀಡಲ್ ತೊಗೊಂಡು ಮನೆಗೆ ಬಂದೆ. ಪೂರಿ ಮಾಡಿಕೊಡ್ತೀನಿ, ಪೂರಿ ತಿನ್ನು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಪೂರಿ ತಿಂದ್ಬಿಟ್ಟು 10 ನಿಮಿಷ ಥ್ರೆಡ್ ಮೇಲೆ ವಾಕ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡು ಬಾಳೆಹಣ್ಣು ರಸಾಯನ ಮಾಡಿದೆ. ಮತ್ತು ಊಟಕ್ಕೆ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿದ್ದೆ. ಕೌಶಿಕ್ ಶಾಪಿಂದ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.